ಗೈಸ್, ವೆಲ್ಕಮ್ ಟು ಸ್ನೇಹಾಸ್ ಕಿಚನ್. ಇವತ್ತು ನಾವು ಮಾಡ್ತಿದ್ದೀವಿ ಮೋಮೋಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ. ಬನ್ನಿ ನೋಡೋಣ ಹೇಗೆ. ನಾದಾಗಿದೆ ನೋಡ್ತೀರಾ, ಹಿಟ್ಟೆಲ್ಲ ನಾದಾಗಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮುಚ್ಚಿಡ್ಬೇಕು, ಅಂದರೆ ಫುಲ್ ಸೆಟ್ ಆಗುತ್ತೆ ಇದು. ಸರಿನಾ? ಈಗ ನಾವು ತರಕಾರಿಗಳು ನೋಡೋಣ ಏನೇನು ಬೇಕು ಹೇಳ್ತೀನಿ. ಏನೇನು ವೆಜಿಟೇಬಲ್ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ. ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಫುಲ್ ಇದ್ರ ಔಟರ್ ಪಾರ್ಟ್ ಎಲ್ಲ ತಗೊಂಡು ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಫುಲ್ ಇದು ಲೇಯರ್ ತಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಕ್ಯಾಬೇಜ್. ಸರಿನಾ? ಇದು ಕ್ಯಾಬೇಜ್ ನೀವು ಎಷ್ಟು ಡೋ ರೆಡಿ ಮಾಡಿದ್ರೆ ಅದ್ರ ಅಕಾರ್ಡಿಂಗ್ ಕ್ಯಾಬೇಜ್ನ ಇವೆರಡನ್ನ ನಾವು ತುರ್ಕೋಬೇಕು. ಓಕೆನಾ? ತುರೇನಾ? ಬನ್ನಿ. ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆನಿಯನ್, ಕ್ಯಾಬೇಜ್, ಕ್ಯಾರೆಟ್ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಪ್ಯಾನ್ ಬಿಸಿ ಮಾಡಿಬಿಟ್ಟಿದ್ದೀನಿ. ಜಾಸ್ತಿ ಏನು ಮಾಡಬಾರ್ದು, ಎಣ್ಣೆ ಹಾಕಬೇಕು ಮತ್ತು ಇವೆಲ್ಲ ತರಕಾರಿನ ಇದ್ರ ಹಾಕಿ ಫ್ರೈ ಮಾಡ್ಬೇಕು ಅಷ್ಟೇ. ಸಿಂಪಲ್. ಖಾರ, ಉಪ್ಪು ನಿಮ್ಮ ರುಚಿ ತಕ್ಕಷ್ಟು ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಣ್ಣಗೆ ಆಗಕ್ಕೆ ಬಿಡಬೇಕು. ಆಮೇಲೆ ಇದನ್ನು ನಾವು ಓಪನ್ ಮಾಡೋಣ, ಉದ್ದಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಇದು ಪೂರಾ ರೆಡಿ ಆಗಿದೆ. ಇದನ್ನು ಫ್ಲೇಮ್ನ ಬಂದ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಇದನ್ನು ಹಾಕಿ ಮೇಲೆ ನಾನು ಸ್ವಲ್ಪ ಉಪ್ಪು, ಖಾರ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೋಡಿ. ಕಲರ್ ಚೇಂಜ್ ಆಗುತ್ತೆ ನೋಡಿ. ಫುಲ್ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ ಮತ್ತು ಇದನ್ನು ತಣ್ಣಗಾಗ ಹಿಂಗೆ ಓಪನ್ ಆಗಿ ಬಿಟ್ಬಿಡೋಣ. ಈಗ ನಾವು ಇದನ್ನು ಉತ್ಕೊಳ್ಳೋಣ. ನೋಡ್ಬೋದು ಡೋ ಪೂರ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ತೊಗೊಂಡು ಉಳ್ಳಿ ಮಾಡ್ಕೊಳ್ಳೋಣ. ಸರಿನಾ? ಪೂರ ಮೋದಕನ ಮಾಡಿಟ್ಕೊಂಡಿರೋಣ ನಾವು. ಈಗ ಕುಕ್ಕರ್ ರೆಡಿ ಆಗಿದೆ. ಇಡ್ಲಿ ಸ್ಟ್ಯಾಂಡಲ್ಲಿ ನಾವು ಮಾಡ್ಬೋದು. ಇದು ತುಂಬ ಈಸಿಯಾಗಿರುತ್ತೆ. ನಾವು ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಇಡ್ಲಿ ಸ್ಟ್ಯಾಂಡ್ ಚೆನ್ನಾಗಿ ತೊಳ್ಕೊಂಡು ಇದ್ರಾಗ ತುಂಬಿಡೋಣ. ಓಕೆನಾ? ಇಡ್ಲಿನ ಹೇಗೆ ಇಡ್ತೀರಾ ಅಲ್ಲೇ ಎಣ್ಣೆ ಹಚ್ಚಿ ಚೆನ್ನಾಗಿ ಇಟ್ಬಿಡೋಣ. ಪೂರ ಚೆನ್ನಾಗಿ ಇಟ್ಟಿದ್ದೀನಿ. ಎಲ್ಲ ಹಾಕಿ ಇದ್ರ ವಿಸಿಲ್ ತೆಗಿಬೇಕು. ಮತ್ತು ಹೈ ಫ್ಲೇಮ್ ಇಟ್ಟಿದ್ದೀನಿ. 10 ನಿಮಿಷ ಅಷ್ಟೇ. ಆಮೇಲೆ ನಿಮ್ಮ ಮೊಮೋಸ್ ರೆಡಿ. ಬಿಸಿ ಬಿಸಿ ಮೊಮೋಸ್ ರೆಡಿ. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫುಲ್ಲು ಸಖತ್ತಾಗಿ ಇದೆ. ಮತ್ತು ಚಟ್ನಿನೂ ಇದೆ ಜೊತೆಗೆ ಮಸ್ತ್ ಆಗ್ತದೆ. ರೆಡಿ ಆಗಿದೆ. ಸವಿಯಲು ಸಿದ್ಧ.